ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪುಷು ವ್ಲಾಗ್ಸ್ ಕನ್ನಡ. ಇವತ್ತು ನಾನು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಟೆಂಪಲ್ಗೆ ಹೊರಟಿದ್ದೀವಿ, ಎಲ್ಲರೂ ಹೋಗ್ತಾ ಇದ್ದೀವಿ. ಚಿಕ್ಕ ಸ್ಟೈಲ್ ನೋಡಿ ಯಾವ ಥರ ಸ್ಟೈಲ್ ಮಾಡ್ತಾ ಇದ್ದಾಳೆ ಅಂತ. ಹಾಯ್ ಚಿನ್ನಮ್ಮ, ಏನು ಮಾಡ್ತಿದ್ಯಾ? ಐಸ್ ಕ್ಯಾಂಡಿನಾ? ಹಾಂ, ಥೋ ಬಟ್ಟೆ ಎಲ್ಲ ಗಲೀಜು ಮಾಡಿಕೊಂಡು. ಇವಾಗ ರಿಟರ್ನ್ ನಾವು ಮನೆಗೆ ಹೋಗ್ತಾ ಇದ್ದೀವಿ. ದೇವಸ್ಥಾನದಲ್ಲಿ ತುಂಬ ರಶ್ ಇತ್ತು, ಬಿಸಿಲು ಬೇರೆ ಜಾಸ್ತಿ ಇತ್ತು, ಹಾಗಾಗಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನಾನು ಮನೆಗೆ ಹೋಗಿ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈಚೆ ಮಳೆ ಬರ್ತಾ ಇದೆ, ವೆದರ್ ತುಂಬ ಚಿಲ್ಲಾಗಿದೆ, ಬಿಸಿಯಾಗಿ ಏನಾದರೂ ತಿನ್ನಬೇಕು ಅನ್ನಿಸ್ತು. ಸೊ ನಮ್ಮ ಒಂದು ಸ್ಪೆಷಲ್ ಕುಕ್ಕು ನಮಗೆ ಇವತ್ತು ಒಂದು ಸ್ಪೆಷಲ್ ಡಿಶ್ ಮಾಡಿಕೊಡ್ತಾ ಇದ್ದಾರೆ. ಕುಕ್ ಯಾರಂತ ತೋರಿಸ್ಲಾ, ಇಂಟ್ರೊಡ್ಯೂಸ್ ಮಾಡಲಾ? ಫುಲ್ ಎಕ್ಸ್ಪರ್ಟ್ ಕುಕ್ ಇವ್ರು ಅನ್ಕೊಂಡ್ರಾ? ಅಲ್ಲ, ಇವರು ಎಕ್ಸ್ಪರ್ಟ್ ಕುಕ್. ಎಲ್ಬೋರ್ಡ್ ಕುಕ್ ಇದ್ದೀರಾ? ಸ್ಪೆಷಲ್ ಇಂಟರ್ನ್ಯಾಷನಲ್ ಮ್ಯಾಗಿ ಮಾಡ್ತಾ ಇದ್ದಾರೆ. ನಿಜ ಹೇಳಬೇಕು ಅಂದರೆ ಆನೆಸ್ಟಾಗಿ ನನ್ನ ಹಸ್ಬೆಂಡ್ ತುಂಬ ಚೆನ್ನಾಗಿ ಮ್ಯಾಗಿ ಮಾಡ್ತಾರೆ. ನನಗಷ್ಟಾಗಿ ಬರೋದಿಲ್ಲ, ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ಟೇಸ್ಟ್ ಸಖತ್ತಾಗಿರುತ್ತೆ. ಇವಾಗ ನಾನು ನಿಮಗೆ ರೆಸಿಪಿ ಎಲ್ಲ ಏನು ಶೇರ್ ಮಾಡೋದಿಲ್ಲ, ತೋರಿಸ್ತೀನಿ ಅಷ್ಟೇ ಅವ್ರು ಹೆಂಗೆ ಮಾಡ್ತಾರೆ ಅನ್ನೋದು. ಪುನರ್ವಿ ಅವರೇ ಹಾಯ್. ಟೇಸ್ಟ್ ಮಾಡೋದಕ್ಕೆ ಬಂದಿದ್ದೀರಾ? ಆನೆಸ್ಟ್ ರಿವ್ಯೂ ಕೊಡಬೇಕು, ಓಕೆನಾ? ನೋನಾ? ನಮಗೆ ಇಷ್ಟ ಆದರೆ ಕೊಡ್ತೀವಿ. ಚಿಕ್ಕವ್ರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಟೇಸ್ಟ್ ಮಾಡೋದಕ್ಕೆ. ವೆಯ್ಟ್ ಮಾಡ್ತಾ ಇದ್ದೀರಾ? ನೀನು ವೆಯ್ಟ್ ಮಾಡ್ತಿದ್ಯಾ? ಓಕೆ, ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಚಿಕ್ಕು? ವಾವ್, ನಾನು ಚಿನ್ನಮ್ಮ ಸೇಮ್ ಟು ಕಲರ್ ಹಾಕಿದ್ದೀವಿ, ಸೇಮ್ ಪಿಂಚ್. ಇನ್ನೊಂದು ಕೋಇನ್ಸಿಡೆಂಟ್ ಏನು ಗೊತ್ತಾ? ಚಿಕ್ಕುನು ಪಪ್ಪನು ಸೇಮ್ ಕಲರ್ ಹಾಕಿದ್ದಾರೆ. ತೋರಿಸ್ಲಾ? ಬಾ ತೋರಿಸ್ತೀನಿ ನೋಡಿ. ಅನ್ಎಕ್ಸ್ಪೆಕ್ಟೆಡ್ ಇದೇ ತರ ಕೆಲವೊಂದು. ನಾನು ಚಿನ್ನಮ್ಮ ಸೇಮ್ ಪಿಂಚ್, ಸೇಮ್ ಟು ಸೇಮ್ ನೋಡಿ. ವೆದರ್ ಎಷ್ಟು ಕೂಲ್ ಆಗಿದೆ ಅಂತ, ತುಂಬ ಚೆನ್ನಾಗಿದೆ. ಇಪ್ಪಿ ಮ್ಯಾಜಿಕ್ ಮಸಾಲ ತೊಗೊಂಡಿದ್ದೀನಿ. ಇದನ್ನು 3 ಪ್ಯಾಕೆಟ್ಸ್ ತೊಗೊಂಡಿದ್ದೀನಿ, 15 ರುಪೀಸ್ದು. 1 2 3 ಪ್ಯಾಕೆಟ್ಸು. ಇದಕ್ಕೆ ನೀರು ಎಷ್ಟು ಹಾಕಿದ್ದೀವಿ? 4.5 ಗ್ಲಾಸ್ ನೀರು ಹಾಕಿದ್ದೀವಿ ನೋಡಿ. ಈ ಗ್ಲಾಸಲ್ಲಿ 4 ಗ್ಲಾಸಸ್ ನೀರು ಹಾಕಿದ್ದೀವಿ. ಆಮೇಲೆ ಬೀನ್ಸು, ಕ್ಯಾರೆಟು, ಸ್ವಲ್ಪ ಆನಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀವಿ. ಇದೆಲ್ಲ ಆಪ್ಷನಲ್ಲು. ಏನು ಬೇಕು? ನಮ್ಮ ಟೇಸ್ಟ್ ಚೆನ್ನಾಗಿ ಬರಬೇಕು ನಮಗೆ ಅಂದರೆ ಇದು ಬೀನ್ಸು, ಕ್ಯಾರೆಟ್ ಇದೆಲ್ಲ ಮ್ಯಾಂಡೇಟ್ರಿ, ನಾಟ್ ಆಪ್ಷನಲ್. ಓಕೆ ಶೆಫ್ ಶಶಿಕಿರಣ್. ಓಕೆ ಅಸಿಸ್ಟೆಂಟ್ ಪುನರ್ವಿ. ಇದು ಆ್ಯಕ್ಚುಲಿ ಜಸ್ಟ್ ಸರ್ವ್ ಮಾಡೋಕ್ಕೆ ಮುಂಚೆ ಬಿಫೋರ್ ಆ್ಯಡ್ ಮಾಡಿ ಕೊಡೋದಿದ್ದು. ಇಲ್ಲಿ ಆ್ಯಕ್ಚುಲಿ ಸ್ಪೆಷಲ್ ಟಾಪಿಂಗ್ ಅಂತ ಹೇಳಿ ಆ್ಯಡ್ ಮಾಡಿದ್ರು. ಬಟ್ 3 ಪಾಕೆಟಲ್ಲಿ ಒಂದೇ 1 ಪಾಕೆಟಲ್ಲಿದೆ, ಮಿಕ್ಕಿದ 2 ಪಾಕೆಟಲ್ಲಿ ಮನ್ನ ಮೋಸ, ಎಲ್ಲ ಮೋಸ. ಇವರೇನೋ ಮಹಾನ್ ಕುಕ್ ಕುಕ್ ಮಾಡ್ತಾ ಇದ್ದಾರೆ ಅನ್ನಂಗೆ ಬಿಲ್ಡಪ್ ತೊಗೊತಿದ್ದಾರೆ. ಯಾವುದೋ ಒಂದು ಅದರ ಬಿಲ್ಡಪ್ ತೊಗೊಳೋದು ಬೇಡವಾ? ಹಂಗೆ ಇವ್ರ ಲೈಫಲ್ಲೇ ಇವ್ರಿಗೆ ಮಾಡೋಕ್ಕೆ ಬರೋದು ಇದೊಂದೇ. ಇಲ್ಲ, ಬೇರೆ ಬೇರೆ ಮಾಡ್ತೀನಿ. ಬಿಸಿನೀರು ಕಾಯಿಸ್ಕೊಂತಾರೆ, ಅದು ಬಿಟ್ರೆ ಇನ್ನ ಮಾಡ್ತೀನಮ್ಮ. ಏನು? ಹಾಲು ಕಾಯಿಸ್ಕೊಂತೀನಿ, ಕಾಫಿ ಮಾಡ್ಕೊಳ್ತೀನಿ. ಓಕೆ, ಆಮೇಲೆ ಇದು ಇನ್ನ ಬೇರೆ ತರ ಮ್ಯಾಗಿ ಮಾಡ್ತೀನಿ. ಕೊಡ್ಸೋಣ, ದೊಡ್ಡದಾಗ ಏನಾದರೂ ಒಂದು ಕೊಡ್ಸೋಣ. ಆಯ್ತು, ದೊಡ್ಡದಾಗ ಏನ್ ಬೇಡ, ಚಿಕ್ಕದಾಗ ಕೊಡ್ಸಿ. ಆಯ್ತು, ಅದ್ರೊಳಗೆ ಈಗ ಬೇಗ ಮಾಡಿ ಅಲ್ಲ ಎತ್ಕೋಬೇಕೀಗ. ಇವ್ರು ಮಾಡೋದು ಇದೇ ಥರ ನೋಡಿ ಫ್ರೆಂಡ್ಸ್. ಫೋರ್ಕ್ನ ಅದ್ರೊಳಗಡೆ ಬೀಳಿಸ್ಬಿಟ್ರು. ಇಲ್ಲ, ಅದು ಅದ್ರೊಳಗಡೆ ಬಿದ್ದರೆ ಈ ಥರ ಫೋರ್ಕ್ನ ನೀವು ಮಾಡುವಾಗ ಅದ್ರೊಳಗಡೆ ಹಾಕಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಅದು ಸೀಕ್ರೆಟ್ ರೆಸಿಪಿ ಶಶಿಕಿರಣ್ ಅವ್ರದ್ದು. ಅದು ಪಪ್ಪನ್ ಸ್ಟೈಲ್ ಕುಕ್ಕಿಂಗು ಚಿನ್ನಮ್ಮ, ನಿನಗೆ ಗೊತ್ತಿಲ್ಲ ಅಷ್ಟೇ, ಕಲ್ತ್ಕೋಬೇಕು ಅದನ್ನೆಲ್ಲ ನೀನು, ಓಕೆನಾ? ಓಕೆ, ಈಗ ನಾವು ಹಿಪ್ಪಿ ನೂಡಲ್ಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಮ್ಯಾಗಿಯಲ್ಲಿ. ನಾವು ಸ್ವಲ್ಪ ಲೈಕ್ ಮಾಡೋದು ಇದನ್ನೇ, ಬೇರೆ ಮ್ಯಾಗೀಸು ಅಷ್ಟು ಟೇಸ್ಟ್ ಕೊಡಲ್ಲ. ಬಟ್ ಆ್ಯಕ್ಚುಲಿ
ಈ ಮ್ಯಾಗೀಸ್ ಎಲ್ಲ ಇದೆಲ್ಲ ತಿನ್ನಬಾರ್ದು ನಿಜ ಹೇಳ್ಬೇಕಂದ್ರೆ, ನಾಟ್ ಹೆಲ್ದಿ, ಬಟ್ ಬಾಯ್ ಟೇಸ್ಟ್ಗೆ ಅಪರೂಪಕ್ಕೆ. ಈ ಪ್ರೊಸೀಜರ್ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಸ್ವಲ್ಪ ಬಾಯ್ಲ್ ಆಗಿ ಮ್ಯಾಗಿ ಹಾಕೋದಕ್ಕೆ ಮುಂಚೆ ಫೋರ್ಕ್ನ ಅದರೊಳಗಡೆ ಡಿಪ್ ಮಾಡಿ, ಅದನ್ನು ಮಿಸ್ ಮಾಡಬೇಡಿ. ಈ ಏನಾರು ಹೆಚ್ಚು ಕಮ್ಮಿ ಆದರೆ ನನ್ನನ್ನು ಬೈಕೋಬೇಡಿ. ನಿಮಗೆ ಮ್ಯಾಗಿ ಲೆಂತಿ ಆಗಿ ಬೇಕಂದ್ರೆ ಹಾಗೆ ಹಾಕ್ಬೋದು, ಬೇಡ ಅಂದರೆ ಈ ಥರ ಪೀಸ್ ಮಾಡಿ ಹಾಕ್ಬೋದು. ಬಾ, ಓಕೆ, ಏನೇನೆಲ್ಲ ಟೆಕ್ನಿಕ್ಸ್ ಹೇಳ್ಕೊಡ್ತಾ ಇದ್ದಾರೆ ನೋಡಿ. ಇದೆಲ್ಲ ಗೊತ್ತಿರಲ್ಲ, ಇದೆಲ್ಲ ನಿಮಗೆ ಗೊತ್ತೇ ಇರೋದಿಲ್ಲ. ನೋಟ್ ಮಾಡಿ ಇಟ್ಕೊಳ್ಳಿ. ಉದ್ದ ಬರುತ್ತೆ ಮ್ಯಾಗೀಸ್ ತಿನ್ನೋಕೆ ಅಂತ ಹೇಳಿ. ನಮ್ಮ ಚಿನ್ನಮ್ಮ ನೋಡಿ ಫುಲ್ ಎಕ್ಸೈಟ್ಮೆಂಟಲ್ಲಿ ನೋಡ್ತಾ ಇದ್ದಾಳೆ, ಏನು ಮಾಡ್ತಿದೆ ಈ ಪಪ್ಪ ಅಂತ, ಏನಾಗುತ್ತಿದೆ ಈ ಪ್ರಪಂಚದಲ್ಲಿ ಅಂತ. ಏನಾಗಿದೆ ಈ ಪ್ರಪಂಚಕ್ಕೆ ಈಗ. ಹೀಗೆ ಇದೆಲ್ಲ ಮಾಡೋಕ್ಕೆ ಮುಂಚೆ ಅಂಗಡಿಯಲ್ಲಿ ಇದು ಇಪ್ಪಿ ನೂಡಲ್ಸ್ ತೊಗೊಳ್ತಿರಲ್ಲ, ಫಸ್ಟ್ ಎಕ್ಸ್ಪೈರಿ ಡೇಟ್ ನೋಡ್ಕೊಳ್ಳಿ, ಆಮೇಲೆ ಯಾಕಬೇಕು. ತುಂಬ ಒಳ್ಳೆ ಟಿಪ್ಸ್ ಹೇಳ್ತಾ ಇದ್ದಾರೆ. ಮನೆಯಲ್ಲಿ ಅಡುಗೆ ಮಾಡುವಂಥ ಎಲ್ಲ ಗೃಹಿಣಿಯರು ಈ ಟಿಪ್ಸ್ನೆಲ್ಲ ಫಾಲೋ ಮಾಡಿ, ನೀವು ಬೆಸ್ಟ್ ಕುಕ್ ಆಗಿಬಿಡ್ತೀರಾ. ಅದು 3 ಪ್ಯಾಕೆಟ್ ಹಾಕಿದ್ರು, ಈಗ ಸಡನ್ನಾಗಿ ಮೈಂಡ್ ಚೇಂಜ್ ಮಾಡಿಕೊಂಡು ಈಗ ಮಧ್ಯದಲ್ಲಿ ಇನ್ನೊಂದು ಪ್ಯಾಕೆಟ್ ಹಾಕೊಳ್ಬೇಕಿದ್ದಾರೆ. ಸೊ ಹಾಗಾಗಿ ಇದು ಓಪನ್ ಮಾಡಿದಕ್ಕೋಸ್ಕರ ಇಲ್ಲ ಇದು ಒಂದು ಟೆಕ್ನಿಕ್. ಈ ತರ ಇನ್ನೊಂದು ಮಧ್ಯದಲ್ಲಿ ಹಾಕೊಳ್ಬೇಕು. ಇಲ್ಲ ಆಮೇಲೆ ಇದು ಆಕ್ಚುಲಿ ಬೈ ಮಿಸ್ಟೇಕ್ಲಿ ಆಡ್ ಮಾಡ್ತಾ ಇದೀವಿ. ಬಾಯ್ಲಿಂಗ್ ಬಂದಿದೆ, ಮತ್ತೆ 1 ಕಪ್ ವಾಟರ್ ಆಡ್ ಮಾಡ್ಕೊಳ್ತೀವಿ. ಅದ್ರಲ್ಲಿ ನೋಡಿ ಮಸಾಲಾ ಪ್ಯಾಕೆಟ್. ಇವರು ಎಕ್ಸ್ಟ್ರಾರ್ಡಿನರಿ ಶೆಫ್ ಇವರು. ಮ್ಯಾಗಿನ ಸಾಂಬಾರ ಒಂದು ಗೊತ್ತಾಗ್ತಾ ಇಲ್ಲ. ನಾವೆಲ್ಲ ಫುಲ್ಲು ಬಕಪಕ್ಷಿಗಳ ಥರ ಹೊಟ್ಟೆ ಹಚ್ಕೊಂಡು ಕಾಯ್ತಿದ್ದೀವಿ. ಈ ಅಪ್ಪ ಬಂದ್ಬಿಟ್ಟು ನೀರು ಹಾಕಿ ಇದನ್ನ ಸಾಂಬಾರ್ ಮಾಡ್ತವ್ರ ಮ್ಯಾಗಿ ಮಾಡ್ತವ್ರ ಗೊತ್ತಾಗ್ತಾ ಇಲ್ಲ. ಮಾಡಿ ತಿನ್ನೋವಾಗ ಗೊತ್ತಾಗುತ್ತಲ್ಲ. ಎಂಡವರೆಗೂ ನೋಡೋಣ. ಏನೇನು ಬೇಕು? ಚಿಲ್ಲಿ ಪೌಡರ್, ಸಾಲ್ಟು, ಗರಂ ಮಸಾಲ ಎಲ್ಲ ಲೈಟ್ ಆಗಿ ಅಷ್ಟೇ ಹಾಕೋದು. ಸುಮ್ಮನೆ ಹಾಗೆ. ಚಿಲ್ಲಿ ಪೌಡರ್, ಸಾಲ್ಟ್ ಅಲ್ಲೇ ಇದೆ. ಅದು 4 ಪ್ಯಾಕೆಟ್ ಹಾಕಿರೋದು ಮಗ್ನೆ, ಅದೇನು ಅಲ್ಲ, ಏನು ಖಾರ ಆಗಲ್ಲ ಅದು. ಓಕೆನಾ? ಸಾಂಬಾರಿನ ಕಡಿಮೆ ಆಗಿಲ್ಲ. ತಿನ್ನೋಂಗೆ ಮಾಡ್ತಿದ್ದಾರ, ಕುಡಿಯೋಂಗೆ ಮಾಡ್ತಿದ್ದಾರ, ಎಂಡಲ್ಲಿ ಗೊತ್ತಾಗುತ್ತೆ. ಸರ್ಪ್ರೈಸ್ ಅದು, ಅವ್ರಿಗೂ ಗೊತ್ತಿಲ್ಲ ಇನ್ನು. ತಿನ್ನೋದಾ ಕುಡಿಯೋದಾ ಇದು? ಯಾಕೆ ಸದ್ಯಕ್ಕೆ ಈಗಲೇ ಬೇಕಂದ್ರೆ ಕುಡಿಬೋದು. ಅಂದ್ರೆ ಏನು ಗೊತ್ತಾ, ಇದನ್ನ ತಿನ್ನೋದಾ ಕುಡಿಯೋದಾ ಅಂತ ಅವ್ರಿಗೂ ಇನ್ನೂ ಗೊತ್ತಿಲ್ಲ ಫ್ರೆಂಡ್ಸ್. ಸರ್ಪ್ರೈಸ್ ಎಲಿಮೆಂಟ್ ಅದು, ಎಂಡಲ್ಲಿ ಗೊತ್ತಾಗುತ್ತೆ ನಮಗೆಲ್ಲ. ಹಂಗೆಲ್ಲ ಏನಿಲ್ಲ, ಇವಾಗಲೇ ಅರ್ಜೆಂಟಲ್ಲಿ ಬೇಕಂದ್ರೆ ಕುಡಿಬೋದು. ಇಲ್ಲ ಅಂದ್ರೆ ನಾಳೆ ಫ್ರೀಸರಲ್ಲಿ ಇಟ್ಕೊಂಡು ನಾಳೆ ಬೆಳಗ್ಗೆ ಆದ್ರೆ ತಿನ್ಬೋದು. ಓಕೆನಾ? ಅದು ಇದನ್ನ ಅಪ್ಲೋಡ್ ಮಾಡ್ಬಿಟ್ಟು ಆಮೇಲೆ ಕಮೆಂಟ್ ಸೆಕ್ಷನ್ ನೋಡಕ್ಕಾಗಲ್ಲ. ಕಿವಿ ಕಣ್ಣು ಎಲ್ಲ ರಕ್ತ ಬಂದ್ಬಿಡ್ತದೆ. ಇವ್ರು ನೋಡಿ, ಇವರು ಬಾರಿ ಇದಾರೆ ಇವರು. ಚಿನ್ನಮ್ಮ ಚೆನ್ನಾಗಿರುತ್ತೆ ಅಲ್ವಾ ಮಗ್ನೆ ನಾನು ಮಾಡಿರೋದು? ಯಾವತ್ತು ತಿಂದಿದ್ದೆ ಚಿನ್ನಮ್ಮ? ಯಾವತ್ತು ತಿಂದಿದ್ಯಾ ಅಂತ ಹೇಳು ನೀನು. ಹೇಳು ಚಿನ್ನಮ್ಮ, ನಾನು ತಿಂದಿದ್ದೀನಿ. ಅವ್ನು ಮಾಡ್ತಿರೋದೇ ಇವಾಗಲೇ ಫಸ್ಟ್ ನಿನ್ನ ಎದುರಿಗೆ. ನಿನಗೆ ಗೊತ್ತಿಲ್ಲ, ನೀವು ಗೊತ್ತಿಲ್ಲ, ನಾವು ಇಬ್ಬರೇ ಮಾಡ್ಕೊಂಡು ತಿಂದಿದ್ದೀವಿ ಅಲ್ವಾ? ಓಕೆ ವೇಟಿಂಗ್ ಫಾರ್ ಫೈನಲ್ ಔಟ್ಪುಟ್. ಈಗೇನು ಮಾಡ್ತಾ ಇದ್ದೀರಾ? ಈಗ ಇದು ಮ್ಯಾಜಿಕ್ ಮಸಾಲ, ಇದು ಪಾಕೆಟಲ್ಲಿ ಬಂದಿರುತ್ತಲ್ಲ, ಆಮೇಲೆ ಇದರಲ್ಲಿ ಒಂಚೂರು ಇನ್ನೊಂದು ಮಿಕ್ಬಿಟ್ಟಿದೆ ಹಾಕ್ಬಿಡ್ತೀನಿ. ಯಪ್ಪ ದೇವ್ರೆ, ಅದು ಆಫ್ ಬಾಯ್ಲ್ ಆಗಿದೆ ಆಲ್ರೆಡಿ. ಈಗ ಹಾಕೋದು ಟೇಸ್ಟ್ ಸಿಗುತ್ತೆ. ಪ್ಲೀಸ್ ಯಾರು ಈ ರೆಸಿಪಿನ ಮನೇಲಿ ಟ್ರೈ ಮಾಡಬೇಡಿ. ಚೆನ್ನಾಗಿ ಬಂದಿಲ್ಲ ಅಂದರೆ ನಮ್ಮನ್ನು ಮಾತ್ರ ಬೈಕೋಬೇಡಿ. ನನ್ನ ಹಸ್ಬೆಂಡ್ನ ಬೈಕೊಳ್ಳಿ, ತೊಂದರೆ ಇಲ್ಲ. ಈಗ ಇದ್ರಲ್ಲಿ ಬಂದಿರೋ ಮ್ಯಾಜಿಕ್ ಮಸಾಲ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ. ಇನ್ನ ಬಾಯ್ಲ್ ಆಗಿಲ್ಲ, ಇದು ಆಕ್ಚುಲಿ ಬೆಂದಿಲ್ಲ, ಹಾಕ್ಬೋದು, ಅದಕ್ಕೆ ಹಾಕಿದ್ದು ನಾನು. ಯಾವಾಗ ಏನು ಬೇಕಾದರೂ ಹಾಕ್ಬೋದು ಫ್ರೆಂಡ್ಸ್, ಆ್ಯಸ್ ಪರ್ ಶಶಿಕಿರಣ್ ರೂಲ್ಸ್. ಇಲ್ಲಿ ಹಾಕಿರೋದು 4 ಪ್ಯಾಕೆಟ್ ಮ್ಯಾಗಿ ಮಗ್ನೆ, ಬೇಕಷ್ಟು. ಅಬ್ಬಾ, ಏನು ಮಿಕ್ಸಿಂಗ್ ಟೆಕ್ನಿಕ್ಕು, ಏನಾದ್ರು ಇದೆಲ್ಲ ಕಲ್ತ್ಕೊಬೇಕಾಗುತ್ತೆ ನಾವು. ಏನಾದ್ರು ಹೊಸ್ದಾಗಿ ಟ್ರೈ ಮಾಡೋಣ ಅಂತ. ಆಮೇಲೆ ನೀವು ಕೊಟ್ಟಿರೋ ಪಾತ್ರೆ ಸ್ಪೂನ್ಸ್ ಹಂಗಿದೆ, ಏನು ಮಾಡೋದು? ಏನು ಮಾಡೋಕ್ಕಾಗಲ್ಲ, ಕುಣಿಯೋಕೆ ಬಾರ್ದವ್ರನ್ನೆಲ್ಲ ಡೊಂಕು ಅಂತಾರಂತೆ. ಇವ್ರು ನೋಡಿ, ಈಗ ಬೇರೆ ತಕ್ಕೊಡೋದು ಇವ್ರು ಇದ್ದಾರಲ್ಲ, ಇವರು ಆಗ್ಲಕ್ಕಾಗಿ ಬೇವಿನಕಾಯಿ ಇದ್ದಂಗೆ ಇವರು. ಥ್ಯಾಂಕ್ ಯು. ತುಂಬ ದೊಡ್ಡದು.
ಸಾಕಿದೆ. ಅದಕ್ಕೆ ಸಾಸ್ ಹಾಕ್ತಿದ್ದಾರೆ, ಇದು ನಾವು ಕಿಸಾನ್ ಕೆಚಪ್. ಆ್ಯಕ್ಚುಲಿ ಇದು ನಮ್ಮ ಸ್ಟೈಲು, ಆಮೇಲೆ ಬೈಕೋಬೇಡಿ. ಕೈ ತೆಗಿ ಚಿನ್ನಮ್ಮ. ಆಮೇಲೆ ಲಾಸ್ಟಲ್ಲಿ ಹಾಕೋ ತಿನ್ನೋವಾಗ್ಲೂ ಹಾಕೊಂಡು ತಿಂತೀವಿ, ಬಟ್ ನಾವು ತಿಂತೀವಿ ಎಲ್ಲ ತಿಂತೀರಾ, ನಾನು ಹಾಕೊಳ್ಳಲ್ಲ. ಹಾಗೆ ಲಾಸ್ಟಲ್ಲಿ ತಿನ್ನೋವಾಗ ವಿಡಿಯೋ ಮಾಡ್ತೀನಿ ನಾನೇ. ಯಾರಾದರೂ ತಿನ್ನಕ್ಕೆ ಬಂದರೆ ಅಲ್ವಾ ಚಿನ್ನಮ್ಮ ನಂಗೆ ಬೇಕು ಅಂತ ಬರಲಿ, ಯಾವಾಗ ಮಾತಾಡೋಣ ಅಲ್ವಾ. ಟೇಸ್ಟ್ ನಮಗ್ನೆ ಚೆನ್ನಾಗಿದೆ ನೋಡಿ ಮಗ್ನೆ. ಒಬ್ಬ ವಾವ್ ಸೂಪರ್. ನನ್ನ ಮಗಳು ಒಪ್ಕೊಂಡು ಅಂದ್ರೆ ಮುಗೀತು, ಸೂಪರ್ ಅಂತ. ವಾವ್ ಅರೋಮಾ ಸೂಪರ್ ಆಗಿ ಬರ್ತಿದೆ. ಯಾರನ್ನ ಕೇಳಕ್ ಬರ್ಲಿ, ಏನೋ ನನ್ನ ಮೂಗಿಗೆ ಬರ್ತಾ ಇಲ್ಲ, ನನ್ನ ಮೂಗು ಹಾಳಾಗಿರ್ಬೇಕು ಫ್ರೆಂಡ್ಸ್. ಮೋಸ್ಟ್ಲಿ ಇರುವುದು. ಎಂಜಾಯ್ ಚೆನ್ನಾಗಿದ್ಯಾ? ಅದು ಎಮ್ಮಿ ಆಗಿದ್ಯಾ? ಇದು ನಾನೇ ಮಾಡಿರೋದು. ಒಬ್ಬ ಅನ್ಕೊಂಡ್ರಾ? ಅಲ್ಲ ಅಲ್ಲ. ಫೈನಲ್ ಔಟ್ಪುಟ್ ಓಕೆ, ನಾಟ್ ಬ್ಯಾಡ್. ನಾನು ಹೇಳ್ಕೊಟ್ಟಂಗೆ ಮಾಡಿದ್ದೀರಾ. ಕಾಮಿಡಿ ಕಾಮಿಡಿ. ಅದೊಂದ್ಸತಿ ಹಿಂಗೆ ಮೇಲೆತ್ತಿ ಸ್ಪೂನಲ್ಲಿ ಕೈಯಲ್ಲಿ ಎತ್ಬಿಟ್ಟಿರ ಆಮೇಲೆ. ವಾವ್ ಓಕೆ, ಏನೋ ಒಂದು ರೇಂಜಿಗೆ ಬಂದು ನಿಂತಿದೆ ನಾನು ಹೇಳ್ಕೊಟ್ಟಿದ್ದಕ್ಕೆ, ಇಲ್ಲಾಂದರೆ ಬರ್ತಾ ಇರಲಿಲ್ಲ ಫ್ರೆಂಡ್ಸ್. ಜನಾಗೆ ಏನು ಮಾಡೋಕ್ಕಾಗಲ್ಲ, ಕಷ್ಟಪಡೋದು ಯಾರು, ಕ್ರೆಡಿಟ್ಸ್ ತೊಗೊಳೋದು ಯಾರು ಅಲ್ವಾ ಜನವಾ? ಇನ್ನೊಂದ್ಸಲ ಟೇಸ್ಟ್ ಮಾಡಕ. ಬಿಸಿ ಇದೆ ಮಗ್ನೆ, ಅದು ಕೈ ಸುಟ್ರೆ ಮೇಲೆ. ಚೆನ್ನಾಗಿದೆಯಾ? ಸೂಪರ್. ಯಾರು ಕೊಡೋದು ಬೇಡ ಮಗ್ನೆ. ನೀವಿಬ್ಬರೇ ಖಾಲಿ ಮಾಡ್ಬೇಕು ಅದನ್ನು, ಓಕೆನಾ? ಓಕೆ. ಯಾರೋ ಬೇಡ ಅಂತಿದ್ರು, ಹೆಂಗಿರುತ್ತೋ ಏನೋ ಅಂತ. ಹೊಟ್ಟೆ ಹಸಿತಿದೆ, ಅಲ್ಲ ಹಂಗಲ್ಲ, ತಿನ್ಬಿಟ್ಟು ಹೇಳಿ ಆಯಿತು. ಓಲಿ ಇರೋದು ಫ್ರ್ಯಾಂಕಾಗಿ. ತುಂಬ ಬಿಸಿ ಇದೆ. ಚೆನ್ನಾಗಿ ಕರಾಟ ಹೇಳಿ. ನಿಜ ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ ಫ್ರೆಂಡ್ಸ್. ಸುಮ್ಮನೆ ತಮಾಷೆ ಮಾಡಿದ್ದು ಇಷ್ಟೊತ್ತು. ಇವರು ಮ್ಯಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ, ನೀವು ಕೂಡ ಮನೇಲಿ ಟ್ರೈ ಮಾಡಿ. ನೋಡಿ, ಚಿನ್ನಮ್ಮನೂ ಅವ್ರ ಪಪ್ಪನೂ ಎಂಜಾಯ್ ಮಾಡ್ತಾ ಇದ್ದಾರೆ ಮ್ಯಾಗಿನ. ಹೋಪ್ ನೀವು ಕೂಡ ಈ ಮ್ಯಾಗಿ ಬ್ಲಾಗ್ನ ಎಂಜಾಯ್ ಮಾಡಿದ್ರಿ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಈ ರೆಸಿಪಿನ ನೀವು ಕೂಡ ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.